ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನಮ್ಮ? ಏನಮ್ಮ ಶಿಲ್ಪ, ಏನು ಹೇಳು? ಅದು ಮಾವ, ಮೀನನ ಬಗ್ಗೆ. ಇವತ್ತು ಮೀನಾ ಸೀರೆ ಹಾಕ್ಕೊಂಡು ತುಂಬ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋದ್ಲು. ನಾನು ಕೇಳಿದೆ, ಎಲ್ಲಿಗೆ ಮೀನಾ ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತಿದ್ಯಾ, ಮನೇಲಿ ಯಾರಿಗೂ ಹೇಳೇ ಇಲ್ವಲ್ಲ ಅಂತ. ಅದಕ್ಕೆ ಅವಳು ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದ್ಲು. ಹೋಗ್ಲಿ ಬಿಡಮ್ಮ, ಅದರಲ್ಲೇನಿದೆ? ಅದು ಹಾಗಲ್ಲ ಮಾವ, ನಾನು ಅವಳ ಫ್ರೆಂಡನ್ನು ವಿಚಾರಿಸ್ದೆ ಇವತ್ತು. ಇದೇ ಊರಲ್ಲಿ ಅವಳ ಫ್ರೆಂಡ್ ಇದ್ದಾಳಲ್ಲ, ಅವಳನ್ನು ಕೇಳಿದ್ದಕ್ಕೆ ನಮ್ಮ ಫ್ರೆಂಡ್ಸ್ ಯಾವುದು ಎಂಗೇಜ್ಮೆಂಟೇ ಇಲ್ಲ ಅಂತ ಹೇಳಿದ್ಲು. ಹೌದಾ? ನಮ್ಮ ಮೀನು ಯಾವತ್ತೂ ಹಿಂಗೆ ಮಾಡಲ್ವಲ್ಲ? ಗೊತ್ತಿಲ್ಲ ಮಾವ ಯಾಕಂತ, ನನ್ನ ಹತ್ರ ಏನೂ ಸರಿಯಾಗಿ ಹೇಳಲಿಲ್ಲ. ನಮ್ಮನೆ ಮಗಳ ಬಗ್ಗೆ ನಾವೇ ಸ್ವಲ್ಪ ಜವಾಬ್ದಾರಿ ತಗೋಬೇಕಲ್ವಾ, ನಾಳೆ ದಿನ ಹೆಚ್ಚು ಕಮ್ಮಿ ಆಗಬಾರ್ದಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ಏನಮ್ಮ? ಏನು ಮಾಡಬೇಕಂತ ಇವಾಗ? ಅದು ಹಾಗಲ್ಲ ಮಾವ, ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನಗಿನ್ನೂ ಕನ್ಫರ್ಮು ಇಲ್ಲ. ಮೀನಾ ಅವಳ ಜೀವನದಲ್ಲಿ ಎಲ್ಲೋ ಎಡುತ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಅಂದರೆ ಯಾವುದೋ ಹುಡುಗನ್ನ ಇಷ್ಟಪಡ್ತಿರ್ಬೋದೇನೋ ಅಂತ. ಆಹಾ, ಬಂದ್ಯಾ ಇಲ್ಲೂ ಹೇಳೋದಕ್ಕೆ ಚಾಡಿನ? ಅಲ್ಲ, ನಿನ್ಗೇನು ಮಾಡೋ ಕೆಲಸ ಇಲ್ವಾ ಅಂತ. ಬೆಳಗ್ಗೆಲ್ಲ ಅಷ್ಟೆಲ್ಲ ಹೋಗ್ದಿದ್ದೀನಿ, ನನ್ನ ಮಗಳು ನಿನ್ನ ಥರ ಆಗ ಸಾಧ್ಯನೂ ಇಲ್ಲ ಅಂತ. ಇವಾಗಲೇ ಇವ್ರ ಹತ್ರ ಚಾಡಿ ಹೇಳ್ತಿದ್ಯಾ ಅಪ್ಪ ಮಗಳಿಗೂ ತಂದು ಹಾಕಬೇಕು ಅಂತಾನ? ಅಯ್ಯೋ ಇಲ್ಲತ್ತೆ, ನನಗೆ ಅನುಮಾನ ಇತ್ತು, ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಒಳ್ಳೇದಕ್ಕೆ ತಾನೇ. ಯಾವ್ದು ಒಳ್ಳೇದು? ಹಾಂ, ಯಾವ್ದು ಒಳ್ಳೇದು? ನೀನು ಮಾಡಿದ್ದು ಭಾರಿ ಒಳ್ಳೆ ಕೆಲಸ. ಅಪ್ಪ ಅಮ್ಮನ ಮುಖಕ್ಕೆ ಮಸಿ ಬೆಳೆದ್ಬಿಟ್ಟು ಬಂದಲ್ಲ. ಲೇ ಜಯ, ಇರೇ, ಹೇಳಿದ್ರಲ್ಲಿ ತಪ್ಪೇನೇ ಇದೆ? ನಮ್ಮನೆ ಹೆಣ್ಮಕ್ಳ ಜವಾಬ್ದಾರಿ ನಾವೇ ತಗೋಬೇಕು. ಅವ್ರ ಮೇಲೆ ಒಂದು ಕಣ್ಣಿಟ್ರೆ ಏನು ತಪ್ಪು? ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಬಂದಿರೋಳ ಮುಂದೆ ನಮ್ಮ ಮಗಳು ಮಾನ ಮರ್ಯಾದೆ ಕಳಿಬೇಡಿ ನೀವು. ಅವಳು ಏನು ಅಂತ ಕೆಲಸ ಮಾಡೋದಿಲ್ಲ. ಅವಳು ಏನು ಅಂತ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ವ ನಮ್ಮ ಮಗಳು ಹಿಂಗೆ ಅಂತ? ಮೂರನೇವರಿಂದ ತಿಳ್ಕೊಬೇಕಾ? ಹಂಗಲ್ಲ ಕಣೆ, ಆದ್ರೂ ವಯಸ್ಸು. ಏನು ವಯಸ್ಸು ಹೇಳಿ? ಯಾವ ವಯಸ್ಸಾದರೂ ಪರವಾಗಿಲ್ಲ, ನನ್ನ ಮಗಳು ದಾರಿ ತಪ್ಪಲ್ಲ ಅಷ್ಟೆ. ಜಯಕ್ಕ. ಏನು ರಂಗಪ್ಪ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಮನೆ ಕಡೆಗೆ? ಏನೋ ರಂಗ, ಏನೋ ವಿಷಯ? ಇವತ್ತೇನಿಲ್ಲ ಅಣ್ಣ, ಅದು ಒಂದು ವಿಚಾರ ಮಾತಾಡಬೇಕಿತ್ತು. ನಿಮ್ಮ ಮಗಳು ಬಗ್ಗೆ, ನಮ್ಮ ಮೀನಿನ ಬಗ್ಗೆನಾ? ಏನಾಯ್ತು? ಏನು ತೊಂದರೆ ಇಲ್ಲ ತಾನೆ? ಏ ರಂಗಪ್ಪ, ಏನು ವಿಷಯ ಅಂತ ಸರಿಯಾಗಿ ಹೇಳು. ನನ್ನ ಮಗಳ ಬಗ್ಗೆ ಅಂದಮೇಲೆ ಯಾಕೆ ತಡ ಮಾಡ್ತೀನಿ ನೀನು? ಅದು ಹಂಗಲ್ಲ ಜಯಕ್ಕ, ಅದು ಆಯ್ತಡಿಯಪ್ಪ, ಹೇಳೇ ಬಿಡ್ತೀನಿ. ನಾನು ಇವು ಹೊಲ್ತಕ್ಕಿಂದ ಬರ್ತಾ ಇದ್ದೆ ನಡ್ಕೊಂಡು. ನಿಮ್ಮ ಮಗಳು ಯಾವುದೋ ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಮಾತಾಡ್ಲಿ ತಗ, ತಪ್ಪೇನು? ಯಾರೋ ಮಾತಾಡ್ತಿರ್ತಾಳೆ, ಅದರಲ್ಲೇನಿವಾಗ ಅದನ್ನು ಹೇಳಕ್ಕೆ ಬಂದ್ಬಿಟ್ಟ ನೀನು? ಅಯ್ಯೋ ಹಂಗಲ್ಲಕ್ಕ, ಏನೋ ಸುಮ್ಮನೆ ಮಾತಾಡಿದರೆ ನಾನೇನು ಹೇಳ್ತಿರ್ಲಿಲ್ಲ ಬಂದು. ನಿಮ್ಮ ಮಗಳೂ ಆ ಹುಡುಗ ಇಬ್ಬರೂ ಬೇರೆ ಥರನೇ ಮಾತಾಡ್ತಿದ್ರು. ಬೇರೆ ಥರನಾ? ಏನಪ್ಪ ಅದೇನು ಸರಿಯಾಗಿ ಹೇಳು. ಅಣ್ಣ, ನಿಮ್ಮ ಮಗಳು ಆ ಹುಡುಗನ್ನ ಇಷ್ಟಪಡ್ತೈತೆ. ಏಯ್ ಅದೇನಂತ ಮಾತಾಡ್ತೀಯ ನೀನು? ಹಾಂ, ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ ತಕ್ಷಣ ಇಷ್ಟಪಡ್ತವ್ರು ತಪ್ಪು ಮಾಡ್ತವ್ರು ಅಂತ ನೀನು ಅರ್ಥ? ಅಯ್ಯೋ ಹಂಗಲ್ಲ ಕಣಕ್ಕ, ನಾನು ಅಷ್ಟಕ್ಕೆಲ್ಲ ತಪ್ಪು ತಿಳ್ಕೊತೀನ? ಅವ್ರು ಏನು ಮಾತಾಡ್ತವ್ರೆ ಅಂತ ಕೇಳಿಸ್ಕೊಂಡ್ಬಿಟ್ಟೆ ನಾನು ಹೇಳ್ತಾ ಇರೋದು. ಬಾರೆ ಈ ಕಡೆ. ಹಾಂ, ಅದೇನು ಕೇಳಿಸ್ಕೊಂಡಪ್ಪ ನೀನು ಅಂತ? ಅದೇನು ಕೇಳಿಸ್ಕೊಂಡ್ಬಿಟ್ಟೆ ನೀನು? ಜೇಕ, ಅಂಥವೆಲ್ಲ ಕೇಳಬಾರ್ದು ಅಂದರೂ ಹೇಳ್ತೀನಿ. ನಿಮ್ಮ ಮಗಳು ನಿನ್ನ ಬಿಟ್ಟು ನಾನು ಇರಲ್ಲ ಅಂತಿದ್ಲು. ಆ ಹುಡುಗನೂ ಅಷ್ಟೇ, ನಿನ್ನನ್ನು ಒಂದು ಕ್ಷಣ ಬಿಟ್ಟಿರೋಕ್ಕಾಗಲ್ಲ, ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತೀನಿ ಅಂತಿದ್ದ. ಅದಕ್ಕೆ ನಿಮ್ಮ ಮಗಳು ಆದಷ್ಟು ಬೇಗ ನಾಳೆನೇ ಬಾ, ಪ್ರತಿದಿನ ಬಾ ಅಂತ ಅಂತಿದ್ಲು. ಆಮೇಲೆ ನಿಂಗೋಸ್ಕರ ಜಾಮೂನ್ ಮಾಡ್ತೀನಿ ಅಂತ ಬೇರೆ ಅಂತಿದ್ಲು ನಾಳಿಕೆ. ಹೌದಾ? ಹಂಗಂದ ನನ್ನ ಮಗಳು ಉಕ್ಕಣ. ನನಗೆ ಕೇಳಿ ಶಾಕ್ ಆಗ್ಬಿಟ್ಟೆ ನಾನು. ಆಮೇಲೆ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ಬೇರೆ ಮಾತಾಡ್ತಿದ್ರು. ಮನೇಲಿ ಒಪ್ಕೊಂಡಿಲ್ಲ ಅಂತಂದರೆ ಮನೆ ಬಿಟ್ಟು ಹುಡುಗನ ಅಂತ ಮಾತಾಡ್ತಿದ್ರು. ಏನು, ನನ್ನ ಮಗಳು ಹಂಗೆ ಮಾತಾಡ್ತಿದ್ಲಾ? ಉಕ್ಕಣಕ್ಕ, ಅದಕ್ಕೆ ತಾನೇ ಮನೆ ತನಕ ಬಂದು ಹೇಳಿದ್ದು. ನನಗೇನಪ್ಪ ಹೇಳಿದ್ದೀನಿ, ನಿಮ್ಮ ಮನೆ ಮಗಳನ್ನ ನೀವು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದಕ್ಕೆ ನನ್ನ ಮಾತು ಕೇಳ್ರಿ, ಆದಷ್ಟು ಬೇಗ ನೋಡಿ ಮದುವೆಗಿದ್ದೆ ಮಾಡಂಗಿದ್ರೆ ಮಾಡಿಬಿಡ್ರಿ. ಇಲ್ಲ ಅಂದರೆ 100% ಮನೆಯಿಂದ ಓಡೋಗೋದು ಗ್ಯಾರಂಟಿ. ನಾನು ಬರ್ತೀನಿ. ಮುಳುಗೋಯ್ತು ಬಿಡು. ಮಾತಾಡು, ಇವಾಗ ಮಾತಾಡೆ. ನನ್ನ ಮಗಳ ಅಂತವಳಲ್ಲ, ಹಂಗೆ ಹಿಂಗೆ ಹೇಳ್ತಿದ್ದಲ್ಲ, ಈಗ ಮಾತಾಡು. ನಿನ್ನ ಮಗಳು
ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜು ಆಗ್ತಾವಳೆ. ನಾಳೆ ದಿನ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತದ ನಾವು? ಅಲ್ಲ, ನಮ್ಮ ಸೊಸೆ ಶಿಲ್ಪನ ಮೇಲೆ ಎಗರಾಡ್ತಿದ್ದಲ್ಲ, ಹಾಂ, ಈಗ ಮಾತಾಡು, ಹೇಳು, ನೀನು ಹೇಳು, ಅದೇನು ಮಾಡಲಿ ಹೇಳು. ನಿನ್ನ ಮಗಳು ಯಾರಿಗೋಸ್ಕರ ನಾಳಿಕೆ ಜಾಮೂನ್ ತಯಾರಿಸ್ತಾಳಂತಲ್ಲ. ಅಳಿ ಮೈಯ ಬತ್ತಾನೇನೋ, ಮನೆಗೆ ಬಂದ ಮೇಲೆ ಜಾಮೂನ್ ಬಿಡಿಸುವಂತೆ. ನನ್ನ ಮಗಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ರೀ. ಇವನು ಇದೇ ಕೆಲಸ ಮಾಡಿ ಮಾನ ಮರ್ಯಾದೆ ತೆಗೆದ ನನ್ನ ಆಸೆನೆಲ್ಲ ನುಚ್ಚು ನೂರು ಮಾಡಿಬಿಟ್ಟ. ಇವಳು ಅದೇ ಕೆಲಸ ಮಾಡ್ತಾವಳೆ. ನನಗಂತೂ ನನ್ನ ಹೃದಯನೇ ಸಿಡ್ದೋದಂಗೆ ಆಗ್ತಾಯಿದೆ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಇನ್ನೂ ಇನ್ನು ಕಾಲ ಮೀರಿಲ್ಲ. ನಾವು ಇದನ್ನು ತಡಿಬೋದು. ಹೇಗಿದ್ರು ನಾಳೆ ಆ ಹುಡುಗ ಬರ್ತಾನಲ್ಲ, ಅವಾಗ ಗೊತ್ತಾಗುತ್ತೆ ಆ ಹುಡುಗ ಯಾರು ಅಂತ. ಅವಾಗ ಬುದ್ಧಿ ಹೇಳೋಣ. ಅಪ್ಪ ಅಮ್ಮ, ಏನಿದು ಆಚೆಗಡೆ ಕೂತ್ಕೊಂಡು ಮಾತಾಡ್ತಿದ್ದೀರಲ್ಲ? ಏನು ಮೀಟಿಂಗ್ ಮಾಡ್ತಿದ್ದೀರಾ? ನಿನ್ನ ಬಗ್ಗೆನೇ ಮೀಟಿಂಗ್ ಮಾಡ್ತಿದ್ದಮ್ಮ. ನನ್ನ ಬಗ್ಗೆನಾ? ಏನಮ್ಮ ಅಂಥದ್ದು? ಅದೇನಾದರೂ ಇರಲಿ. ಎಲ್ಲೋಗಿದೆ ಇಷ್ಟೊತ್ತು? ಅದೇನಮ್ಮ, ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಹತ್ರ ಹೇಳಿದ್ದೆ ಹೇಳ್ಬಿಡಿ ಅಂತ. ಯಾಕೆ ಹೇಳಲಿಲ್ವಾ? ಅಲ್ಲ ಅದಕ್ಕೆ ಹೇಳ್ಬೇಕು ತಾನೆ. ನನಗೇನೋ ಟೈಮ್ ಆಯಿತು ಅಂದ್ಬಿಟ್ಟು ಅಮ್ಮಂಗೆ ಹೇಳೋಕ್ಕಾಗಿಲ್ಲ. ನಿಮ್ಗಾದರೂ ಹೇಳಿದ್ನಲ್ಲ, ನೀವು ಹೇಳ್ತೀರಾ ಅಂದ್ಕೊಂಡಿದ್ದೆ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ನಿಮಗೆ. ಜವಾಬ್ದಾರಿ ಯಾರಿಗೈತೆ ಯಾರಿಗಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಯಾವ ಫ್ರೆಂಡು, ಯಾರದು? ಅದು ಅಪ್ಪ, ಅದು ನಿಮಗೆ ಗೊತ್ತಿಲ್ಲ ಬಿಡಪ್ಪ. ಅದು ನಮ್ಮ ಕಾಲೇಜ್ ಫ್ರೆಂಡು. ಹೇಗಿದ್ರು ನಿಮ್ಮ ಫ್ರೆಂಡ್ಸ್ದೆಲ್ಲ ಮದುವೆ ಆಗ್ತಿದೆಯಲ್ಲ, ನಿಂದು ಆದಷ್ಟು ಬೇಗ ಮಾಡಿಬಿಡ್ತೀವಿ. ನಾಳೆ ನಾಡಿದ್ರಲ್ಲಿ ಗಂಡಿನ ಕಡೆಯವ್ರನ್ನ ಮನೆಗೆ ಬರೋಕ್ಕೆ ಹೇಳ್ತೀವಿ. ರೆಡಿ ಆಗ್ಬಿಡು ನೀನು. ಇವಾಗ ಹೆಂಗೆ ರೆಡಿ ಆಗಿದೆಯಲ್ಲ, ಮಿಂಚುತ್ತಾ ಇದೆಯಲ್ಲ ಮಿನಿ 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 ಅಂತ, ಆಗಲೂ ಹಂಗೆ ಮಿಂಚಬೇಕು. ಬಂದಿದ್ದು ಹುಡುಗ ತಟ್ಟಂತ ಒಪ್ಕೊಂಡ್ಬಿಡ್ಬೇಕು. ಏನೋ ಏನೋ ಯಾವ ಹುಡುಗ ಯಾರನ್ನಮ್ಮ ನೋಡಕ್ಕೆ ಬರೋದು? ನಾನು ಇಷ್ಟು ಬೇಗೆಲ್ಲ ಮದುವೆ ಮಾಡ್ಕೊಳ್ಳೋದಿಲ್ಲ. ನನಗೇನಾದರೂ ಬಲವಂತ ಮಾಡಿದ್ರೆ ನೋಡಮ್ಮ, ಆಮೇಲೆ ಹುಡುಗರ ಮುಂದೆ ಮರ್ಯಾದೆ ಹೋಗುತ್ತೆ ನೋಡು. ಯಾರಾದರೂ ಬರಲಿ, ನನಗೆ ಇಷ್ಟ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ನನಗೆ ಬಲವಂತ ಮಾಡೋಕ್ಕೆ ಹೋಗ್ಬಿಡಿ. ಏನೇ ಬಲವಂತ? ನೀವು ಫ್ರೆಂಡ್ಸ್ದೆಲ್ಲ ಮದುವೆ ಆಗ್ತಿದೆ ತಾನೆ, ನಿನಗೆ ಆಗೋಕ್ಕೇನು ಕಷ್ಟ? ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ಏನು ಇಷ್ಟ ಇಲ್ಲ? ಏನು ಇಷ್ಟ ಇಲ್ಲ ನಿನಗೆ? ಹೆಣ್ಮಕ್ಳು ಯಾವತ್ತಿದ್ರೂ ಮದುವೆ ಮಾಡ್ಕೊಂಡು ಹೋಗಲೇಬೇಕು. ನಮ್ಮ ಜವಾಬ್ದಾರಿನ ನಾವು ಕಳ್ಕೊಬೇಕು. ಆಗಲ್ಲ ಅನ್ನೋಕ್ಕೆ ನೀನು ಯಾರು? ಕೋಳಿನ ಕೇಳಿ ಖಾರ ಹರಿತಾರ ಅಂದರೆ ನಾನೇ ನಿಮ್ಮ ಕಣ್ಣು ಕೋಳಿ ಥರ ಕಾಣಿಸ್ತೀನಾ? ಹಾಗಲ್ಲ ಮೀನಾ, ಯಾವುದೋ ಒಂದು ಒಳ್ಳೆ ಸಂಬಂಧ ಬಂದಿದೆ, ಅದಕ್ಕೇನೆ ಒಳ್ಳೆ ಸಂಬಂಧ ಬಂದಾಗ ಮದುವೆ ಮಾಡೋದು ಒಳ್ಳೇದಲ್ವಾ? ನೀವು ಮಾತಾಡ್ಬಿಡಿ ನನ್ನ ಹತ್ರ. ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಏನಮ್ಮ, ನೀನು ಯಾರಿಗೋ ಕೊಟ್ಟು ಮದುವೆ ಮಾಡ್ತೀಯಾ? ಅವ್ರ ಮನೇಲಿ ಮುಸ್ರೆ ತಿಕ್ಕೊಂಡಿರೋಕ್ಕೆ ನನಗಿಷ್ಟ ಇಲ್ಲ. ಮತ್ತು ಏನು ಮಹಾರಾಣಿ ಆಗ್ಬೇಕು ಅಂದ್ಕೊಂಡಿದ್ದೇನೋ? ಮಹಾರಾಜ ಅಂತ ಅಂದು ಕಟ್ಲಾ? ನನಗೆ ಮಹಾರಾಜನ ಮದುವೆ ಆಗೋದು ಗೊತ್ತಿದೆ, ರಾಣಿ ಥರ ಮೆರೆಯೋದು ಗೊತ್ತಿದೆ. ಈಗ ಸದ್ಯಕ್ಕೆ ಮದುವೆ ವಿಷಯ ಬಿಟ್ಟುಬಿಡಿ. ನಾನು ನೀವು ನೋಡೋ ಹುಡುಗನ್ನ ಯಾರನ್ನೂ ಮದುವೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನನಗೆ ನಾಳೆ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡಿ. ನಾನೇ ನನ್ನ ಕೈಯಾರ ಮಾಡಬೇಕು, ನಾನು ಕಲ್ತ್ಕೋಬೇಕು. ಹೇಗೆ ಮಾಡೋದು ಅಂತ ನಾಳೆ ಬೆಳಿಗ್ಗೆ ಹೇಳ್ಕೊಡಿ. ಮನೆಗೆ ಬಂದ ಕೂಡಲೇ ಮದುವೆ. ಮಾವ, ಇವ್ರು ಬಂದಿದ್ರಲ್ಲ ಇವಾಗ, ಅವ್ರು ಹೇಳಿದ್ರಲ್ಲ ಜಾಮೂನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಮ ಮಗಳು ಅಂತ. ಮೀನೂ ಅದೇ ಥರ ಹೇಳ್ತಿದ್ದಾಳಲ್ಲ ಮಾವ, ಜಾಮೂನ್ ಮಾಡಬೇಕು ಅಂತ. ಹಾಗಿದ್ರೆ ಇದು ಖಂಡಿತವಾಗ್ಲೂ ನಿಜಾನೇ. ನಾಳೆ ಖಂಡಿತವಾಗ್ಲೂ ಹುಡುಗ ಬಂದೇ ಬರ್ತಾನೆ ಮನೆಗೆ. ಹೂನಮ್ಮ, ನನಗೂ ಕನ್ಫರ್ಮ್ ಆಯಿತು, ಬಂದೇ ಬರ್ತಾನೆ. ಅದು ಯಾರು ಏನು ಅಂತ ನಾನು ನೋಡಬೇಕು. ಅದು ಯಾವ ಧೈರ್ಯದ ಮೇಲೆ ಬರ್ತಾನೆ ನಮ್ಮ ಮನೆಗೆ ಅವನು. ಬರಲಿ ನನ್ನ ಮಗ. ಬರೋದಾ? ನಮ್ಮ ಮನೆ ವಸ್ತು ಒಳಗಡೆ ಕಾಲು ಇಕ್ಕಬೇಕು ಅವನು. ಆಗೈತೆ ಗ್ರಾಚಾರ ನನ್ನ ಮಗಂಗೆ. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿದಿನ ನಮ್ಮ ಈ ಒಂದು ಚಾನಲಲ್ಲಿ ಸ್ಟೋರಿ ಬರ್ತಾನೆ ಇದೆ. ಪ್ರತಿದಿನ ಒಂದು ಎಪಿಸೋಡ್ನ ಹಾಕ್ತಾ ಇದ್ದೀನಿ. ಹಿಂದಿನ ಎಪಿಸೋಡ್ನ ಯಾರೆಲ್ಲ ಹಾಕಿಲ್ಲ ನೋಡ್ಕೊಂಡು ಬನ್ನಿ. ಮುಂದೆ ಮೀನಾ ಏನು ಮಾಡ್ತಾಳೆ, ನಮ್ಮ ಮನೆಗೆ ನಾಳೆ ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಹಿಂದಿನ ಸ್ಟೋರಿ ನೋಡಿದರೆ ಅದು ಯಾರು ಬರ್ತಾರೆ ಅಂತ. ಹೇಗಿತ್ತು ಇವತ್ತಿನ ಎಪಿಸೋಡ್ ಅಂತ ನನಗೆ ಕಮೆಂಟ್ಸ್ ಬೇಕಾದರೆ ತಿಳಿಸಿ. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್.